ಈಡಿಗ ಸಮಾಜದ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರ್ದಾಳ ಗ್ರಾಮದಿಂದ 2026 ಜನವರಿ 6ನೇ ತಾರೀಕಿನಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೂ 700 ಕಿಲೋಮೀಟರ್ ಪಾದಯಾತ್ರೆಯನ್ನು ಸಮಾಜದ ವತಿಯಿಂದ 41 ದಿನಗಳ ಕಾಲ ನಡೆಸಲಾಗುತ್ತದೆ ಅಂತ ಈಡಿಗ ಸಮಾಜದ ಗುರುಗಳಾದ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದ ಪ್ರಣವಾನಂದ ಸ್ವಾಮೀಜಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸ್ವಾಮೀಜಿಗಳು ಪಾದಯಾತ್ರೆಯ ಪೂರ್ವಭಾವಿ ಸಭೆಯನ್ನು ಕಲಬುರಗಿ ನಗರದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಜನವರಿ 2ನೇ ತಾರೀಕಿನಂದು ಹಮ್ಮಿಕೊಂಡಿದ್ದು, ಸಭೆಯಲ್ಲಿ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಮತ್ತು ಅದೇ ತಿಂಗಳ 6ನೇ ತಾರೀಕಿನಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೆ ಈಡಿಗ ಸಮುದಾಯದ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಚಿತ್ತಾಪುರ ತಾಲೂಕಿನ ಕರ್ದಾಳ ಗ್ರಾಮದಿಂದ ಈಡಿಗ ಸಮುದಾಯದ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಚಿತ್ತಾಪುರ ತಾಲೂಕಿನ ಕರ್ದಾಳ ಗ್ರಾಮದಿಂದ ಶುರುವಾಗಿದ್ದ ಪಾದಯಾತ್ರೆಯು 700 ಕಿಲೋಮೀಟರ್ ವರೆಗೆ ಸುಮಾರು 41 ದಿನಗಳ ಕಾಲ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ನಿರಂತರವಾದ ಸಮುದಾಯದ ಹೋರಾಟದಲ್ಲಿ ತೊಡಗಿಸಿದ್ದೀವಿ. ಹಾಗಾಗಿ ಎರಡು ಪಾದಯಾತ್ರೆಗಳು ಚಿಂಚೋಳಿಯಿಂದ ಕಲಬುರಗಿವರೆಗೂ, ಮಂಗಳೂರಿಂದ ಬ್ಯಾಂಗ್ಳೂರುವರೆಗೂ ಕೂಡ ಐತಿಹಾಸಿಕ ಪಾದಯಾತ್ರೆಗಳನ್ನು ಮಾಡಿದ್ದೀವಿ. 16 ಹೋರಾಟಗಳನ್ನ ಮಾಡಿದ್ದೀವಿ. ಅದು ಮಾಡಿದ ಹಿನ್ನೆಲೆಯಲ್ಲಿ ಹಿಂದಿನ BJP ಸರ್ಕಾರ ಬ್ರಹ್ಮಶ್ರೀ ನಾರಾಯಣ ಗುರು ನಿಗಮವನ್ನೇ ಘೋಷಣೆ ಮಾಡಿದರು. ಜೊತೆ ಅವತ್ತಿನ ದಿನ ನಮ್ಮ ಫ್ರೀಡಂ ಪಾರ್ಕಲ್ಲಿ ಸ್ಟ್ರೈಕ್ ಮಾಡಿದಾಗ ಅವತ್ತಿನ ಸಚಿವರಾದ ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿಯರು ಬಂದು ನಿಗಮವೂ ಕೂಡ ಘೋಷಣೆ ಮಾಡಿಕೊಟ್ಟರು. 25 ಲಕ್ಷ ರೂಪಾಯಿಯನ್ನೇ ಘೋಷಣೆ ಮಾಡಿ ಸಮಾಜದ ಕುಲಶಾಸ್ತ್ರ ಅಧ್ಯಯನ ಕೂಡ ಈಗಾಗಲೇ ಪ್ರಾರಂಭ ಆಯಿತು. ಕಳೆದ 2.5 ವರ್ಷವಾಗಿ ಯಾವುದೂ ಸರ್ಕಾರಗಳ ವಿರುದ್ಧವಾಗಲಿ ನಮ್ಮ ಹಕ್ಕಿಗೋಸ್ಕರ ನಾವು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಲಿಲ್ಲ. ಈ ಸರ್ಕಾರಲ್ಲಿ ಒಂದಷ್ಟು ನಂಬಿಕೆಯನ್ನು ಇಟ್ಕೊಂಡು ನಾವು ಕೂತಿದ್ದೇವೆ. ಯಾಕೆಂತಂದರೆ ಅದನ್ನ ಹಿಂದೆ ನಡೆದಿರ್ತಕ್ಕಂಥ ಎಲ್ಲ ಹೋರಾಟಗಳಲ್ಲಿ, ಈ ಭಾಗದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹೋರಾಟಗಳಲ್ಲಿಯೂ ಕೂಡ ಇವತ್ತಿನ ಸರ್ಕಾರದ ಭಾಗವಾಗಿರತಕ್ಕಂಥ ಮಂತ್ರಿಗಳೆಲ್ಲರೂ ಕೂಡ ಭಾಗವಹಿಸಿ ನಮಗೆ ಭರವಸೆಯನ್ನು ಕೊಟ್ಟಿದ್ದರು. ನಮ್ಮ ಸರ್ಕಾರ ಬಂದರೆ ನಮಗಿನ್ನು ಮಾಡಿಕೊಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತೆಲ್ಲ ಹೇಳಿದರು. ಆದರೆ ಕಳೆದ 2.5 ವರ್ಷವಾಗಿ ಒಂದು ನಿಯೋಗವನ್ನು ತಗೊಂಡು ಹೋದಕ್ಕೆ, ಮುಖ್ಯಮಂತ್ರಿ ಮುಂದೆ ಕೂಡಿಸೋದಕ್ಕೆ ಇವರಿಗೆ ಯಾರಿಗೂ ಸಾಧ್ಯವಾಗಲಿಲ್ಲ. ಈ ಸಮಾಜಕ್ಕೆ ನ್ಯಾಯ ಕೊಡಿಸೋದಕ್ಕೂ ಕೂಡ ಸಾಧ್ಯವಾಗಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ 2 ಬೇಡಿಕೆ ಈಗಾಗಲೇ ಈಡೇರಿಸಿದ್ದಾರೆ ಹಿಂದಿನ ಸರ್ಕಾರ. ಈಗಿನ ಸರ್ಕಾರ ಬಂದ ಮೇಲೆ ನಮಗೆ ಏನೂ ಆಗಲಿಲ್ಲ ಅಂತ ಬಂದಾಗ ನಾವೆಲ್ಲರೂ ಕೂಡ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದಿಂದ ಇವತ್ತಿನ ಪತ್ರಿಕಾಗೋಷ್ಠಿ ನಡೀತಾ ಇರೋದು. ಆದ್ದರಿಂದ ನಾವೊಂದು ನಿರ್ಣಯ ತೆಗೆದುಕೊಂಡಿದ್ದೀವಿ. ಜನವರಿ 6ನೇ ತಾರೀಕು ಈ ಬೇಡಿಕೆಗಳೆಲ್ಲವನ್ನೇ ಇಟ್ಕೊಂಡು ನಾರಾಯಣ ಗುರು ಶಕ್ತಿಪೀಠದಿಂದ ಕರದಾಳಿಂದ ಬ್ಯಾಂಗ್ಳೂರುವರೆಗೂ ಕೂಡ ಐತಿಹಾಸಿಕ ಪಾದಯಾತ್ರೆಯನ್ನೇ ಮಾಡಬೇಕು ಅಂತಕ್ಕಂಥ ನಿರ್ಣಯ ತೆಗೆದುಕೊಂಡಿದ್ದೇವೆ. ಸುಮಾರು 42 ದಿನದ ಕಾಲದ ಪಾದಯಾತ್ರೆ, 700 ಕಿಲೋಮೀಟರ್ ಪಾದಯಾತ್ರೆ. ಅದು ಫ್ರೀಡಂ ಪಾರ್ಕಲ್ಲಿ ಅಮರಣಾಂಧ ಉಪವಾಸ ಸತ್ಯಾಗ್ರಹವನ್ನು ನಾವು ಪ್ರಾರಂಭ ಮಾಡುತ್ತೇವೆ. ಯಾಕೆಂದರೆ ಸಮುದಾಯದ ಮುಂದೆ ಬೇರೆ ದಾರಿಯನ್ನೇ ಇಲ್ಲ. ಇವತ್ತು ರಾಜ್ಯ ಸರ್ಕಾರಲ್ಲಿಯೂ ಕೂಡ ನಮ್ಮದೇ ಸಮುದಾಯದ 6 ಜನ, 4 ಜನ MLA ಇದ್ದಾರೆ, 2 MLCಗಳಿದ್ದಾರೆ, ಅದರಲ್ಲಿ ಒಬ್ಬರು ಮಂತ್ರಿಯೂ ಕೂಡ ಇದ್ದಾರೆ. ಆದ್ದರಿಂದ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು 3 ಬಜೆಟ್ ಮಂಡನೆ ಮಾಡಲಾಯಿತು. ಎಲ್ಲಿಯೂ ಕೂಡ ನಾರಾಯಣ ಗುರುಗಳ ನಿಗಮಕ್ಕನ್ನು ಹಣವನ್ನು ಕೊಡಲಿಲ್ಲ. ಮಾತೆತ್ತಿದರೆ ಇವರೆಲ್ಲರೂ ನಾರಾಯಣ ಗುರುಗಳ ಹೆಸರು ಕೂಡ ಹೇಳುತ್ತಾರೆ. ಆದ್ದರಿಂದ ಮೊನ್ನೆ ಕಲಬುರಗಿಯಲ್ಲಿಯೂ ಕೂಡ ಆಗಿರೋ ನಾರಾಯಣ ಗುರು ಜಯಂತಿ ಕಾರ್ಯಕ್ರಮದಲ್ಲಿಯೂ ಕೂಡ ಜಿಲ್ಲಾ ಅಧಿಕಾರಿಗಳಾಗಲಿ, ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಭಾಗವಹಿಸದೆ ಸಮುದಾಯಕ್ಕೆ ಅಪಮಾನ ಮಾಡೋದು ಕೂಡ ನಾವು ಗಮನಿಸಿ, ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬಂದಿದ್ದಿಲ್ಲ. ಸೊ ಇದೆಲ್ಲವನ್ನೇ ನೋಡಿದಾಗ ಎಲ್ಲಿಯೂ ಒಂದು ಕಡೆ ಸಮಾಜವನ್ನೇ ಹತ್ತಿಕ್ಕುವ ಪ್ರಯತ್ನ ಸರ್ಕಾರದಲ್ಲಿ ನಡೀತಾ ಇದೆ ಅಂತಕ್ಕಂಥ ಭಾವನೆ ಇದೆ. ಆದ್ದರಿಂದ ಸನ್ಮಾನ್ಯ ಶ್ರೀ BK ಹರಿಪ್ರಸಾದ್ ಅವರ ಜೊತೆ ಚರ್ಚೆ ಮಾಡಿ ಅವರ ಎಲ್ಲ ವಿಷಯವರೆಗೂ ಮೊನ್ನೆ ಕೂಡ ಬೆಂಗಳೂರಲ್ಲಿ ತಿಳಿಸಿದ್ದೀನಿ. ಮೊನ್ನೆ ಕಾರ್ಯಕ್ರಮದಲ್ಲಿ ಅವರಾಗೆ ನಿಮ್ಮ ಮುಂದೆ ಹೇಳಿದ್ದಾರೆ ಪಾದಯಾತ್ರೆ ಮಾಡ್ತಾ ಇದೆ ಅಂತ ಹೇಳಿಬಿಟ್ಟು. ಈ ಬೇಡಿಕೆಯಲ್ಲಿ ಪ್ರಮುಖವಾದ ಬೇಡಿಕೆ ಏನು? ನಾರಾಯಣ ಗುರುಗಳ ನಿಗಮಕ್ಕೆ 500 ಕೋಟಿ ಹಣವನ್ನು ಕೊಡಬೇಕು ಅಂತ ಮೊದಲನೇ ಬೇಡಿಕೆ. ಕಲ್ಯಾಣ ಕರ್ನಾಟಕದ ಬಡ ಈಡಿಗರ ಸಮಸ್ಯೆಯನ್ನೇ, ಕುಲಕಸಬು ಕಳೆದುಕೊಂಡ ಬಡ ಈಡಿಗರಿಗೆ ಪರ್ಯಾಯ ವ್ಯವಸ್ಥೆಯನ್ನೇ ಮಾಡಿಕೊಡಬೇಕು ಅಂತಕ್ಕಂಥದ್ದು ನಾವು ಕೇಳುತ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಕೂಡ 2 ರಿಂದ 5 ಎಕರೆ ಜಮೀನನ್ನೇ ಮಂಜೂರು ಮಾಡಿ ಅಂತಕ್ಕಂಥ ನಾವು ಕೇಳುತ್ತಾ ಇದ್ದೀವಿ. ಸಮಾನತೆಯ ಹರಿಗಾರಾಗಿರುವ ನಾರಾಯಣ ಗುರುಗಳ ಪುತ್ಥಳಿಯನ್ನೇ ಇವತ್ತೂ ಕೂಡ ರಾಜ್ಯದ ರಾಜಧಾನಿ ಇಲ್ಲ ಅಂತಕ್ಕಂಥದ್ದು ಕೂಡ ಬಹಳ ನಮಗೆ ದುಃಖದ ಒಂದು
ವ್ಯವಸ್ಥೆಯ ಒಂದು ಭಾಗ. ಆದ್ದರಿಂದ ಈ ಏನೇನು ನಾರಾಯಣ ಗುರುಗಳ ಹೆಸರು ರಾಜ್ಯಾದ್ಯಂತ ಇರುವ ವಿಶ್ವವಿದ್ಯಾಲಯಗಳಲ್ಲಿ ನಾರಾಯಣ ಗುರುಗಳ ಅಧ್ಯಯನ ಪೀಠ ಮಾಡಬೇಕು ಅಂತಕ್ಕಂಥದ್ದು, ಆ 4 ಜಿಲ್ಲೆಯಲ್ಲಿ ನಮ್ಮ ಸಮುದಾಯ ಹೆಚ್ಚಿನ ಮಟ್ಟದಲ್ಲಿರತಕ್ಕಂಥ 4 ಜಿಲ್ಲೆಯಲ್ಲಿ 5 ಎಕರೆ ಜಮೀನನ್ನು ಮಾಡಿ IPS KAS ತರಬೇತಿ ಶಿಬಿರ ಕೇಂದ್ರ ಹೀಗೆ ಎಲ್ಲ ಬೇಡಿಕೆಗಳು ನಿಮಗೆ ಬರೆದಿದ್ದೀನಿ. ಈ ಬೇಡಿಕೆಗಳು ಈಡೇರಿಸಿದವರೆಗೂ ಕೂಡ ಒಂದಷ್ಟು ಎಲ್ಲವನ್ನು ಒಂದೇ ಸಲ ಕೊಡಿ ಅಂತ ಕೇಳ್ತಾ ಇಲ್ಲ, ಒಂದಷ್ಟು ಬೇಡಿಕೆಗಳನ್ನು ಈಡೇರಿಸುವುದವರೆಗೂ ಕೂಡ ನಾವು ಏನು ಮಾಡುವುದಿಲ್ಲ, ಫ್ರೀಡಮ್ ಪಾರ್ಕಿಂದ ಎದ್ದೇಳೋದಿಲ್ಲ. ಮತ್ತು ಈಡಿಗ ಸಮುದಾಯ ಯಾವತ್ತೂ ಕೂಡ 2A ಇರಬೇಕಾದ ಸಮಾಜ ಅಲ್ಲ. ನಾವು ಕಾಡಿನ ಜೊತೆ ಬದುಕಿ ಬಂದವರು, ಸೇಂದಿ ಇಳಿಸಿ ಮಾರಾಟ ಮಾಡಿ ಬಂದವರು. ನಾವು ಒಂದು ಊರಿಂದ ಒಂದು ಊರಿಗೆ ಗುಡಿಸಲು ಕಟ್ಟಿಕೊಂಡು ಹೋಗಿರ್ತಕ್ಕಂಥ ಒಂದು ಸಮಾಜ. ಈ ಸಮಾಜ ST ಮೀಸಲಾತಿಯಲ್ಲಿ ಹೋಗಬೇಕು ಅಂತಕ್ಕಂಥದ್ದು ಪ್ರಮುಖವಾದ ನಮ್ಮ ಬೇಡಿಕೆ. ಮಹಾರಾಷ್ಟ್ರದಲ್ಲಿ ನಮ್ಮ ಸಮಾಜ STಯಲ್ಲಿದೆ ಆಲ್ರೆಡಿ. ಕೇರಳದಲ್ಲಿ ನಮಗೆ ಒಳ ಮೀಸಲಾತಿ 20% ಇದೆ. ಸೊ ಕರ್ನಾಟಕದಲ್ಲಿ 2Aಯಲ್ಲಿ ನಮಗೆ ಏನೂ ಕೂಡ ಸಿಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇದೆ. ಅದರ ಜೊತೆ ಲಿಕ್ಕರ್ ಶಾಪಿಗೆ ಬಂದಾಗ ರಾಜ್ಯ ಸರ್ಕಾರಕ್ಕೆ ಏನು ಘೋಷಣೆ ಮಾಡ್ತಾ ಇದ್ದಾರೆ ಅಂದರೆ 500 ಲಿಕ್ಕರ್ ಶಾಪನ್ನು ಮತ್ತು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೂ ಕೂಡ ಆಗಬಾರ್ದು. ಲಾಟ್ರಿ ಮುಖಾಂತರ ಕೊಡ್ತೀನಿ ಅಂತಕ್ಕಂಥ ಮೊನ್ನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು 2ನೇ ಪೀರಿಯಡಲ್ಲಿ ಬಂದ ಮೇಲೆ ಈ ರೀತಿಯಲ್ಲಿ ನಾವು ಬಸವಣ್ಣನವರ ಸಿದ್ಧಾಂತ, ನಾರಾಯಣ ಗುರುಗಳ ಮತ್ತು ಅದನ್ನು ಮಾಡಿದಾಗ ಇವರು ಕೂಡ ಸಮಸ್ಯೆಗಳಾಗ್ತದೆ. ಆದ್ದರಿಂದ ಅದು ಕೂಡ ಹೈಕೋರ್ಟಲ್ಲಿ ಖುದ್ದು ನಾನೇ ಈಗ ಅರ್ಜಿ ಕೂಡ ಹಾಕೋದಕ್ಕೀಗ ನಿರ್ಣಯ ತಗೊಂಡಿದ್ದೀನಿ. ಎಲ್ಲದಲ್ಲಿಯೂ ಕೂಡ ಸಮಾಜವನ್ನೇ ಹತ್ತಿಕ್ಕುವ ಪ್ರಯತ್ನ ಬಹಳ ದೊಡ್ಡದಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ಬಂಧುಗಳೇ, ನಾವು ಈ ಐತಿಹಾಸಿಕ ಪಾದಯಾತ್ರೆಯನ್ನೇ ನವೆಂಬರ್ 2ನೇ ತಾರೀಕು ಕಲ್ಯಾಣ ಕರ್ನಾಟಕದ ಪೂರ್ವಭಾವಿ ಸಭೆ, ದಯವಿಟ್ಟು ಪಾದಯಾತ್ರದ ಡೇಟ್ ಇನ್ನೊಂದು ಸಲ ಹೇಳುತ್ತಾ ಇದ್ದೀನಿ, ಜನವರಿ 6ನೇ ತಾರೀಕು ಪ್ರಾರಂಭ ಆಗ್ತದೆ. ನವೆಂಬರ್ 2ಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಯ ಪೂರ್ವಭಾವಿ ಸಭೆ ಕಲಬುರಗಿಯಲ್ಲಿ ಆಮಂತ್ರಣ ಹೋಟೆಲಲ್ಲಿ ನಡೆಯುತ್ತೆ. ಅಲ್ಲಿ ಮುಖಂಡರುಗಳು ಸಂಬಂಧಪಟ್ಟರೆಲ್ಲರೂ ಭಾಗವಹಿಸಿಕೊಂಡು ದಿನಕ್ಕೆ 20 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡುತ್ತೇವೆ. ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆವರೆಗೂ ಕೂಡ 10 ಕಿಲೋಮೀಟ್ರು. 11 ಗಂಟೆ ಒಳಗಡೆ ಆಯಾಯ ಜಿಲ್ಲೆ ಪತ್ರಿಕಾಗೋಷ್ಠಿಗಳಾಗ್ತದೆ. ಸಾಯಂಕಾಲ 4 ಗಂಟೆಯಿಂದ 7 ಗಂಟೆವರೆಗೂ ಕೂಡ ಪಾದಯಾತ್ರೆ. 7 ಗಂಟೆಗೆಲ್ಲಿ ನಾವು ವಾಸ್ತವ್ಯ ಹೂಡುತ್ತೆ, ಅಲ್ಲಿ ಧಾರ್ಮಿಕ ಸಭೆಯೊಂದಿಗೆ ಸಮಾಜದ ಜಾಗೃತಿ ಮಾಡಿಕೊಂಡು ಮುಂದೆ ನಾವು ಹಳ್ಳಿಗಳಿಂದ ಹಳ್ಳಿಗಳಿಗೂ ಹೋಗ್ತೇವೆ. ಪಾದಯಾತ್ರೆದ ರೂಟ್ ಬರ್ತಾ ಇರೋದು ಕರ್ದಾಳ, ಚಿತ್ತಾಪುರ, ವಾಡಿ, ಶಾಬಾದ, ಜೇವರ್ಗಿ, ಶಾಪುರ, ಸುರಪುರ, ಲಿಂಗಸೂರು, ತವರಗೆರೆ, ಕುಷ್ಟಗಿಗೆ, ಕೊಪ್ಪಳ, ಗಂಗಾವತಿ, ಹೊಸಪೇಟೆ, ಚಿತ್ರದುರ್ಗ ಟು ಬ್ಯಾಂಗ್ಳೂರು. ಈ ರೀತಿಯಲ್ಲಿ ನಮ್ಮ ಐತಿಹಾಸಿಕ ಪಾದಯಾತ್ರೆಯನ್ನು ಹೋಗುತ್ತೆ. ನಾರಾಯಣಗುರು ಶಕ್ತಿಪೀಠದಿಂದ ನೇರವಾಗಿ ಪಾದಯಾತ್ರೆಯನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಿ ಅದನ್ನು ವ್ಯವಸ್ಥೆಗಳನ್ನು ಮಾಡುತ್ತದೆ. ಜೊತೆ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯು ಕೂಡ ಜೊತೆ ನಿಂತುಕೊಂಡು ಕೆಲಸವನ್ನು ಮಾಡುತ್ತದೆ. ಮತ್ತು ಜೊತೆ ಸೇರತಕ್ಕಂಥ ಎಲ್ಲರನ್ನೇ ಕೂಡ ಸೇರಿಸಿ ಪಾದಯಾತ್ರೆಯನ್ನು ಮಾಡೋದಕ್ಕೆ ಈಗಾಗಲೇ ನಿರ್ಣಯ ತೆಗೆದುಕೊಂಡಿದ್ದೀವಿ. ಮತ್ತು ಇವತ್ತು ಮೊನ್ನೆ ನಿಗಮಕ್ಕೆ ಅಧ್ಯಕ್ಷರನ್ನೇ ಘೋಷಣೆ ಮಾಡಿದ್ದಾರೆ. ನಾರಾಯಣ ಗುರುಗಳ ನಿಗಮಕ್ಕೆ ಅಧ್ಯಕ್ಷರನ್ನೇ ಘೋಷಣೆ ಮಾಡಿದ್ದಾರೆ. ಆದರೆ ಏನಾಗಿದೆ ಅಂದರೆ ಇವತ್ತು ಘೋಷಣೆಯಾಗಿ ನನಗೆ ಅನಿಸೋದು 1 ವಾರದ 8 ದಿನ ಆಗಿದೆ. ಇವತ್ತುವರೆಗೂ ಆದೇಶ ಪತ್ರವನ್ನು ಕೊಟ್ಟಿಲ್ಲ ಅಧ್ಯಕ್ಷರಿಗೆ. ಹಾಗಾಗಿ ಕೂಡಲೇ ಆ ಅಧ್ಯಕ್ಷರಿಗೆ ಆದೇಶ ಪತ್ರವನ್ನು ನೀಡಿ ಅದನ್ನು ಸದಸ್ಯರು ಎಷ್ಟು ಜನ ಬೇಕೋ ಅಷ್ಟು ಜನರನ್ನು ಸೇರಿಸಿ ಅದನ್ನು ಆಫೀಸನ್ನು ಕೊಟ್ಟು ವ್ಯವಸ್ಥಾಪಿತವಾಗಿ ಮಾಡಬೇಕು. ದೇವರಾಜು ಅರಸು ನಿಗಮದಲ್ಲಿರುವ ನಮ್ಮ ಸಮುದಾಯದಲ್ಲಿರುವ 10 ಕೋಟಿ ರೂಪಾಯಿಯನ್ನೇ ಅದಕ್ಕಿಂತ ಮುಂಚೆ ಕೋಶ ಮಾಡಿದ್ರು, ನಾರಾಯಣಗುರು ಕೋಶ ಮಾಡಿದ್ದಕ್ಕೆ ಕೊಟ್ಟಿದ್ರು. ಅದನ್ನು ತೆಗೆದು ಈ ಕಡೆ ಹಾಕಿಕೊಂಡು ಉಳಿದ ಅಮೌಂಟು ಕೂಡ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಇದೆ. ಮತ್ತು ಜಾತಿ ಸೆನ್ಸಸ್ಸಲ್ಲಿ ನಮ್ಮ ಸಮುದಾಯದಲ್ಲಿ ಯಾವುದೂ ಕೂಡ ಕನ್ಫ್ಯೂಷನ್ನೇ ಇಲ್ಲ. ಜಾತಿ ಸೆನ್ಸಸ್ ಆಗಲಿ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಲೆಕ್ಕಾಚಾರ ನಮ್ಮದು ಸ್ವಾಗತ ಇದೆ. ಅದು ವ್ಯವಸ್ಥಾಪಿತವಾಗಿ ಆಗಲಿ. ನಮ್ಮಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಆ 4 ಜಿಲ್ಲೆಯಲ್ಲಿ ಶಿವಮೊಗ್ಗ, ಉಡುಪಿ, ಮಂಗಳೂರು, ಕಾರವಾರ ಈ 4 ಜಿಲ್ಲೆಯಲ್ಲಿ ನೀವು ಆ ಜಿಲ್ಲೆಯ ಶಿವಮೊಗ್ಗದಲ್ಲಿ ದೀವರನ್ನು ಬರೆಸಿ, ಉತ್ತರ ಕರ್ನಾಟಕದಲ್ಲಿ ನಾಮಧಾರಿ ಅಂತ ಬರೆಸಿ 9ನೇ ಕಾಲಮಲ್ಲಿ, ಮಂಗಳೂರು ಉಡುಪಿಯಲ್ಲಿ ಬಿಲ್ಲವಾಂಗೆ ಬರೆಸಿ 10ನೇ ಕಾಲಮಲ್ಲಿ ಈಡಿಗ ಅಂತ ಬರೆಸಿ ಅಂತ ನಾವು ಹೇಳಿದ್ದೀವಿ. ಕಲ್ಯಾಣ ಕರ್ನಾಟಕದ ಮೈಸೂರು, ಬೆಂಗಳೂರು ಸೇರಿ ಎಲ್ಲ ಕಡೆಯೂ ಕೂಡ ಈಡಿಗ ಅಂತ ಬರೆಸ್ತಾರೆ. ಯಾಕಂದರೆ ಆ ಜಿಲ್ಲೆಯಲ್ಲಿ ನಮ್ಮ ಭಾಳ ದೊಡ್ಡ ಜನ ಪ್ರಾತಿನಿಧ್ಯ ಇದರಿಂದ ನಾವು ಆ ರೀತಿಯಲ್ಲಿ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಸಭೆಯನ್ನು ಮಾಡಿ, ಕೋಟ ಅವರ ಶ್ರೀನಿವಾಸ ಪೂಜೆಯವರ ನೇತೃತ್ವದಲ್ಲಿ ಸಭೆಯನ್ನು ಮಾಡಿ ಆ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಹಾಗಾಗಿ ರಾಜ್ಯ ಸರ್ಕಾರ ನಮಗೆ ಮಾಡಿರ್ತಕ್ಕಂಥ ಅನ್ಯಾಯ ಸಣ್ಣದಲ್ಲ. ಹಿಂದಿನ BJP ಸರ್ಕಾರ ಇದ್ದಾಗ 2 ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದರು. ಇವತ್ತು ಈ ಸರ್ಕಾರದಲ್ಲಿ ಒಂದೇ 1 ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. 3 ನಿಗಮಕ್ಕೆ ಅಧ್ಯಕ್ಷರನ್ನೇ ಅವರು ಮಾಡಿದರು. ಇವರ ನಿಗಮಕ್ಕೆ ಯಾವುದೋ ಒಂದು ನಿಗಮಕ್ಕೇನೋ ಮಾಡಿ ಕೈಬಿಟ್ಟಿದ್ದಾರೆ. ಆದ್ದರಿಂದ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮಗೆ ನಂಬಿಕೆ ಇದೆ, ಗೌರವ ಇದೆ.
ಆದ್ದರಿಂದ ದಯವಿಟ್ಟು ತಾವು ಹಿಂದುಳಿದ ವರ್ಗಗಳ ಒಂದು ಮುಖ್ಯಮಂತ್ರಿಗಳಾಗಿ ಗುರುತಿಸಿಕೊಂಡು ಬಂದವರು, ಅದನ್ನ ಜೊತೆ ವಿಶೇಷವಾಗಿ ಅಹಿಂದೆಯನ್ನೇ ಪ್ರಾರಂಭ ಮಾಡುವಾಗ ತಮ್ಮ ಜೊತೆ ನಿಂದಿರತಕ್ಕಂಥದ್ದು ಈ ಸಮಾಜ. ಜೆ ಪಿ ನಮ್ಮ ಸುಧಾಕರ್ ಜೆ ಪಿ ನಾರಾಯಣಸ್ವಾಮಿ ಅವರಾಗಲಿ, ಆರ್.ಎನ್. ಜಾಲಪ್ಪರವಾಗಲಿ ಎಲ್ಲರೂ ನಿಂತ್ಕೊಂಡು ಎಲ್ಲ ಸಹಾಯ ತಮಗೆ ಮಾಡಿದ್ದೀವಿ. ಆದ್ದರಿಂದ ಅದು ಆಗಬಾರದು, ನಮಗೆ ದ್ರೋಹ ಅನ್ಯಾಯ ಆಗಬಾರದು. ಆ ಒಂದು ನಿಟ್ಟಿನಲ್ಲಿ ಸಮಾಜ ಈ ನಿರ್ಣಯಕ್ಕೆ ಬಂದಿದ್ದೀವಿ. ಇದನ್ನು ನಮ್ಮ ಸಮುದಾಯದ ಒಂದಷ್ಟು MLCಗಳು ಒಂದಿಬ್ಬರಲ್ಲಿ ನಮಗೆ ರಿಕ್ವೆಸ್ಟ್ ಈಗ ಮಾಡ್ತಾ ಇದ್ದಾರೆ, ದಯವಿಟ್ಟು ಪಾದಯಾತ್ರೆ ಬೇಡ ಗುರುಗಳೆಂದು ಹೇಳಿಕೊಂಡು. ಯಾವ ಕಾರಣಕ್ಕೂ ಒಪ್ಪೋದಿಲ್ಲ. ಯಾಕೆ, ನಮಗೇನಾದರೂ ಸ್ವಲ್ಪ ಒಂದಷ್ಟು ಬೇಡಿಕೆಗಳನ್ನೇ ತಂದು ಈಡೇರಿಸಿದರೆ ನಾವು ಅದು ಬೇಕಂದ್ರೆ ಹಿಂದೆ ತೆಗೆದುಕೊಳ್ಳುವ. ಹಿಂದಿನ BJP ಸರ್ಕಾರ ಇದ್ದಾಗ ನಾವು ಬಹಳ ದೊಡ್ಡ ಹೋರಾಟ ಮಾಡಿದ್ದೀವಿ. ಇಲ್ಲಿ 11 ಜನ MLA MP ಸೇರಿದಂತೆ ಒಂದೇ ದಿನಕ್ಕೆ ಅವರ ಮನೆ ಮುಂದೆ ಹೋರಾಟ ಮಾಡಿದ್ದೀವಿ. ಅವತ್ತೊಂದು ಇದು ಯಾರೂ ಹೇಳಲಿಲ್ಲ. ಇವತ್ತು ಬಂದು ಹೇಳಿದರೆ ನಾವು ಯಾವ ರಾಜಕೀಯ ಪಕ್ಷಗಳಿಗೂ ನಾವು ಗುಲಾಮರಲ್ಲ, ನಾವು ಯಾರದು ಅಡಿಯಲ್ಲಿ ಕೆಲಸ ಮಾಡೋರು ಅಲ್ಲ, ಯಾರ ಜೊತೆ ಹೆಚ್ಚಿನ ಪ್ರೀತಿ ಪ್ರೇಮ ಇಲ್ಲ. ಸಮುದಾಯಕ್ಕೆ ಯಾರು ಒಳ್ಳೆಯದು ಮಾಡ್ತಾರೆ ಅವರ ಜೊತೆ ನಿಂತ್ಕೊಂಡು ಹೋಗೋರೆ ನಾವೊಂದು ನಿಮ್ಮ ಮುಂದೆ ಮಾತನ್ನು ಹೇಳುತ್ತಾ ಬ್ಯೂರೋ ರಿಪೋರ್ಟ್ RJ 32 ಕನ್ನಡ ನ್ಯೂಸ್, ಕಲಬುರಗಿ. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್, ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.